ಇದೇ BMW ಇದು ಬರ್ತೀವಿ ನೋಡೋಣ. ಇಲ್ಲಿ ಫುಲ್ ಒಳಗೆ ಹೋದ್ರೆ ಇದೇ ಚರ್ಚ್ ಸ್ಟ್ರೀಟ್. ಅಲ್ಲಿ ಬರ್ದೈತೆ ನೋಡು, ಚರ್ಚ್ ಸ್ಟ್ರೀಟ್. ಹೀರೇ ಜಾಸ್ತಿ ಇಲ್ಲಿ. ಲ್ಯಾಂಬೋರ್ಗಿನಿ ಶೋರೂಮ್ ನೋಡ್ತೀಯಾ? ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಕಾಸುರ ಆನ್ ಡ್ಯೂಟಿ. ಇವತ್ತು ಮತ್ತೆ ನಾನು ಹೊಸ ಲಾಗ್ನೊಂದಿಗೆ ಬರ್ತಾ ಇದ್ದೀನಿ. ಅಂಬೇಡ್ಕರ್ ಆಲದ ಮರ ಲಗ್ಗೆರೆ ಹತ್ರ ಇರೋಂಥದ್ದು ಎಲ್ಲರೂ ನೋಡಿರ್ತೀರಿ. ಲಗ್ಗೆರೆ ಸುತ್ತಮುತ್ತ ಇರೋರ್ಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಈ ಸರ್ಕಲ್ಲು ಹೆವಿ ಟ್ರಾಫಿಕ್ ಝೋನು. ಸಂಜೆ ಆಯಿತು ಅಂದರೆ ಇವತ್ತು ಕೊನೆ ಎಕ್ಸಾಮ್ ಆಗಿರೋದ್ರಿಂದ ಇವತ್ತು ಸಂಜೆ ಒಂದು ಇನ್ನೂ 2 ಫುಟೇಜ್ ಇದೆ ಆ್ಯಕ್ಚುಲಿ. ಒಂದು ಏಪ್ರಿಲ್ ಟೆಸ್ಟ್ ಡ್ರೈವ್ ಮಾಡಿದ್ದು, ಎಲ್ಲರೂ ರೀಲ್ಸಲ್ಲಿ ನೋಡಿರ್ತೀರಿ. ಎಲ್ಲ ಸ್ಪೋರ್ಟಿ ಲುಕ್ ಇದೆ. ಇನ್ನೊಂದು ಇವತ್ತಿಂದು. ಸೊ ಹಾಗಾಗಿ ಇವತ್ತು ಲಾಸ್ಟ್ ಎಕ್ಸಾಮು 2 ಗಂಟೆ ಮುಗಿಯುತ್ತೆ. ಅದಾದಮೇಲೆ ಕೋರ್ಸ್ ಇದೆ. ಕೋರ್ಸಿಗೆ ಹೋದ್ಮೇಲೆ 2 ಅವರ್ ಟೈಮ್ ಸಿಗುತ್ತೆ. ಅಲ್ಲಿ ಕುತ್ಕೊಂಡು ಒಂದು ಎಡಿಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಇದನ್ನು ವಾಪಸ್ ಮನೆಗೆ ಬಂದು ಎಡಿಟ್ ಮಾಡ್ತೀನಿ. ಮತ್ತೆ ಮಂಗಳವಾರದಿಂದ ಲ್ಯಾಬ್ ಇಂಟರ್ನಲ್ಸ್ ಇದೆ. ಅದಾದಮೇಲೆ ಎಕ್ಸ್ಟರ್ನಲ್ಸು, ಆಮೇಲೆ ಮತ್ತೆ ಥೇರಿ ಸೆಮಿಸ್ಟರ್ ಇದೆ. ಸೊ ಹಾಗಾಗಿ ಫುಲ್ಲು ಟೈಟ್ ಶೆಡ್ಯೂಲು. ನೆಕ್ಸ್ಟ್ ಮಂತ್ ಜುಲೈ 1ರವರೆಗೂ, ನೆಕ್ಸ್ಟ್ ಮಂತ್ ಎಂಡ್ ಜುಲೈ 1ವರೆಗೂ ಎಕ್ಸಾಮ್ ಇದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ್ಯಕ್ಚುಲಿ ಸಪೋರ್ಟು ತುಂಬಾ ಚೆನ್ನಾಗಿದೆ. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಅದಾದ ನಂತರ ಡೈಲಿ ವಿಡಿಯೋ ಖಂಡಿತವಾಗ್ಲೂ ಬಿಡ್ತೀನಿ ನಾನು. ಬರೀ ಡೌಗಳು. ಈ ಬೆಳಗ್ಗೆ ಒಂದು 9 ಗಂಟೆ 8:15 ಮೇಲೆ ಬಂದ್ಬಿಟ್ರು ಅಂತ ಈ ರೋಡಲ್ಲಿ ಹೆವಿ ಟ್ರಾಫಿಕ್ ಗುರು. ಈ ಟ್ರಾಫಿಕಲ್ಲಿ ಯಾವನ್ ಗಾಡಿ ಓಡಿಸ್ತಾನೆ, ಬಿಟ್ರೆ ಓಡ್ಕೊಂಡೇ ಓಡೋಗ್ಬಿಡ್ಬೋದು. ನಾನು ಹಿಮಾಲಯನ್ ತಗೋಬೇಕಾದ್ರೆ ಮುಂಚೆ ಒಂದು ಯೋಚನೆ ಇತ್ತು. ಈ ಗಾಡಿ ಈ ಬಗ್ಗೆ ನನ್ಗೆ ಯಾವುದು ಕಂಪ್ಲೇಂಟ್ ಇಲ್ಲ, ಎಲ್ಲದ್ರಲ್ಲೂ ಒಳ್ಳೆ ಗಾಡಿ ಇದು. ಬಟ್ ಏನಂದ್ರೆ ಹೈವೇಲೆಲ್ಲ ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಅಂದ್ರೆ 130 ಮೇಲೆ ಹೋಗಲ್ಲ, ಹೋದ್ರೂ ಗಾಡಿ ಕಂಟ್ರೋಲಿಗೆ ಸಿಗಲ್ಲ, ಸಿಕ್ಕಿದ್ರೂ ಗಾಡಿ ಶೇಕಿಂಗ್ ಇದೆಯಲ್ಲ. ನೋವನ್ನು ಮರೆತು ನೋವಿಸದವರನ್ನ ನೋವನ್ನು ಮರೆತು ನೋಯಿಸಿದವರನ್ನ ಮರೆಯದಿರಿ. ಏನು ಲೈನು ಗುರು, ನಿಜ ಅದು. ಯಾರಾದ್ರೂ ನಿಮಗೆ ನೋವು ಕೊಟ್ಟರೆ ಅವ್ರನ್ನ ಮರಿಬೇಡಿ, ಆದರೆ ಅವ್ರು ಕೊಟ್ಟಿರೋ ನೋವನ್ನ ಮರೀರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಕಾಲೇಜಲ್ಲಿ ಎಕ್ಸಾಮ್ ಮುಗಿಸಿ ಒಂದೊಳ್ಳೆ ವಾಲಿಬಾಲ್ ಮ್ಯಾಚ್ ಆಡಿಕೊಂಡು ಎಲ್ಲ ಫುಲ್ಲು ಸೆಟ್ ಆಗಿದೆ. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಹಾಫ್ ಹೆಲ್ಮೆಟ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಫುಲ್ಲು ಡ್ರೈವ್ ಮಾಡ್ಕೊ ಬಂದೆ. ಸೊ ಈಗ ಲಾಗ್ ಮಾಡೋಣ ಅಂತ ಒಂದು ಫುಲ್ ಹೆಲ್ಮೆಟ್ ತೊಗೊಂಡು ಹಾಕೊಂಡೆ. ನೋಡ್ತಾ ಇದ್ದೀರಿ, ಇಯರ್ಫೋನ್ನ ಚಾರ್ಜ್ಗೆ ಹಾಕಿದ್ದೀನಿ. ಇಯರ್ಫೋನಲ್ಲಿ ಚಾರ್ಜ್ ಕೂಡ ಫುಲ್ ಕಮ್ಮಿ ಆಗಿಬಿಟ್ಟಿತ್ತು. ಈಗ ಇನ್ನೇನು ಟರ್ನಿಂಗಲ್ಲಿದ್ದೀನಿ. ಇನ್ನೊಂದು 1 ಕಿಲೋಮೀಟರ್ ಲೂಲು ಮಾಲ್ ಹತ್ರ ಬಂದೆ. ಸ್ನೇಹಿತರೆ ಬನ್ನಿ, ಮತ್ತೆ ಸೌಂಡ್ ಬರ್ತೀವಿ ನೋಡೋಣ. ಇವಾಗಿನ್ನು ಕೋರ್ಸ್ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೊರಟೆ ಸ್ನೇಹಿತರೆ. ಅಯ್ಯಪ್ಪ, 1.5 ಗಂಟೆ ಕೋರ್ಸ್. ನನಗೆ ಕೋರ್ಸಲ್ಲಿ ಹೆಂಗಾಗ್ಬಿಡ್ತೈತೆ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಓಡಾಡಿ ಆಮೇಲೆ ಏನು ಕ್ಲಾಸ್ ಕೇಳಿ. ಯಾವುದು ದೇವಸ್ಥಾನ ಇದು? ಅಂಗಾಳ ಪರಮೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಹಳೆ ದೇವಸ್ಥಾನ ಅನ್ಸುತ್ತಲ್ಲ ಇದು. ಚೆನ್ನಾಗಿದೆ ನೋಡಿ ಎಲ್ಲ. ಬಟ್ ಏನಂದರೆ ಈ ಥರ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳು. ಬಟ್ ಹೋಗ್ತಾ ಏನು ಮಾಡ್ತಾರೆ ಅಂದರೆ ರಿನೋವೇಷನ್ ಮಾಡ್ತೀವಿ ಅಂದ್ಬಿಟ್ಟು ಆ ಓಲ್ಡ್ ಸ್ಟೈಲ್ನೇ ತೆಗೆದುಬಿಡ್ತಾರೆ ಸ್ನೇಹಿತರೆ. ನಮ್ಮೂರಲ್ಲಿನೂ ತುಂಬ ದೇವಸ್ಥಾನಗಳಿದೆ. ಅದರಲ್ಲಿ ಫೇಮಸ್ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ನಮ್ಮೂರಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನ, ರಾಮನಾಥ್ಪುರ, ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಜನಕ್ಕೆ. ಸಿಕ್ಕಾಬಟ್ಟೆ ಫೇಮಸ್ ದೇವಸ್ಥಾನ ಅದು. ಅಲ್ಲಿನೂ ಅಷ್ಟೇ ಏನೇನೋ ರಿನೋವೇಟ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ದೇವಸ್ಥಾನನೇ ಹಾಳು ಮಾಡಿಬಿಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಿದ್ದಾಗ ಅಲ್ಲಿ ನೋಡ್ತಿದ್ದಂಥ ದೇವಸ್ಥಾನ, ಈಗ ನಾವು ನೋಡೋವಂಥ ದೇವಸ್ಥಾನ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಇಲ್ಲಿ ಮುಂದೆ ಹೋಗ್ತಿದೆಯಲ್ಲ ಕಾಮೆಟ್, ಕಾಮೆಟ್ MG ಅವ್ರದ್ದು ಈ ಡಬ್ಬಾ ಗಾಡಿ ಅಂತೆ ಗುರು. ರೇಂಜ್ ಏನೋ 200 ಸಮಥಿಂಗ್ ಚೇಂಜ್ ತೋರಿಸ್ತಾರಂತೆ. ಬಟ್ ನಾನು ಒಂದು ಸತಿ ಇದನ್ನು ಓನ್ ಮಾಡಿರೋಂಥ ಓನರ್ನ ಕೇಳಿದಾಗ, ಸರ್ ಏನೊಂದು 100-120 ಕೊಟ್ಟರು ಹೆಚ್ಚು ಸರ್, ಸುಮ್ಮನೆ 9-8 ಲಕ್ಷ ಬಂಡವಾಳ ಹಾಕಿರೋದು. 9 ಅಲ್ಲ, ಜಾಸ್ತಿನೇ ಇದೆ, 10+ ಇದೆ ಅನಿಸುತ್ತೆ. ಅಷ್ಟು ಇಬ್ಬರು ಕುತ್ಕೋಗೋಕ್ಕೆ, ಅದನ್ನು ಕಂಫರ್ಟಾಗಿ ಸಿಟಿ ಒಳಗೆ ವೇಸ್ಟ್ ಅಂತ ಹೇಳ್ತಾರೆ. ಬಟ್ ಆದರೂ ಜನ ಏನಕ್ಕೆ ತಗೋತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿರೋವಂಥ ಲಕ್ಸುರಿಗೋ ಇಲ್ಲ ಅದರಲ್ಲಿರೋವಂಥ ಫೆಸಿಲಿಟಿಗೋ ನನಗಂತೂ ಐಡಿಯಾ ಇಲ್ಲ. ಬಟ್ ಗಾಡಿ ಅಂತೂ ವೇಸ್ಟ್. ಅಷ್ಟೊಂದು ದುಡ್ಡು ಕೊಟ್ಟು ಯಾವನ್ ಗುರು ಆ ಗಾಡಿ ತಗೋತಾನೆ? ಇನ್ನೊಂದು 2-3 ಲಕ್ಷ ಹಾಕಿದ್ರೆ ನಮ್ಮದು ಟಾಟಾ ಪಂಚೆ ಬರುತ್ತೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ?
ಊಟ ಮಾಡೋದವ ಸ್ನೇಹಿತರೆ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆಲಾಗೆ ಕಂಟಿನ್ಯೂ ಇವತ್ತು. ನಿನ್ನೆ ಆ್ಯಕ್ಚುಲಿ ಮೋಟೋ ಕೇರು LS2 ಅದು ಹಾಕ್ಸಿದ್ನಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ನಿನ್ನೆ, ಬಟ್ ಆಗಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟು ರೈಡರ್ಸ್ ಅರೇನಾಗಿ ಹೋಗಿ ಅಲ್ಲಿ ಕೇಳಿಕೊಂಡು, ಒಳ್ಳೆ ಆಫರ್ ಬಿಟ್ಟಿದ್ದಾರೆ, ನಾಳೆ ತನಕ ಇದೆ ಅದು. ಏನಾದರೂ ರೀಸನೇಬಲ್ ಆಗಿ ಆ್ಯಂಡ್ ನಮ್ಮ ಕೈಗೆ ಎಟುಕ್ಸುವಂಥದ್ದು ಸಿಕ್ಕಿದ್ರೆ ತೊಗೊಂಡು ಬರೋಣ ಬನ್ನಿ. ಸ್ನೇಹಿತರೆ ರೈಡರ್ಸ್ ಅರೇನಾಗಿ ಬಂದ್ವಿ. ಓಹೋ ಗಾಡಿಗಳು ಬೇಜಾನಿದ್ದಾವೆ, ಒಳ್ಳೆ ಗಾಡಿಗಳೇ ಬಂದುಬಿಟ್ಟಿದ್ದಾವೆ ಸ್ನೇಹಿತರೆ. ಜನನೂ ಫುಲ್ ರಶ್ ಇದೆ. ಬನ್ನಿ ಒಳಗೋಗಿ ನೋಡೋಣ ಏನೇನಿದೆ, ಏನೇನು ಸ್ಪೆಷಲ್ ಆಫರ್ ಇದೆ ಅಂತ. ಬಟ್ ಇಲ್ಲಿ ಎಂತ ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ವಂತೆ, ಅಂದರೆ ಈ ಟೈಮಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು, ಅದಕ್ಕೆ ಸುಮ್ಮನೆ ಅದು ನಾವೊಂದು ಕೇಳೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಬಂದು ಏನಾದ್ರು ತೊಗೋಬೇಕು ಅಂದ್ಕೊಂಡ್ರೆ ನಮಗೆ ಬೇಕಿರೋದು ತೊಗೋಬೇಕು ಅನಿಸುತ್ತೆ, ಬಟ್ ಅಷ್ಟೊಂದೇನು ಹೊರ್ತಲ್ಲ ಈಗ ಆಫರಲ್ಲಿ ತೊಗೊಳ್ಳೋ ಅಷ್ಟು ಅಂತ ಅನಿಸಿ ಲೈಕ್ ಸುಮ್ಮನೆ ಆಗ್ತೀವಿ. ಸೊ ಹಾಗಾಗಿ ನಾನು ಸ್ಯಾಡಲ್ ಸ್ಟೇ ಮತ್ತು ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅಂತ ಅಂದ್ಕೊಂಡೆ, ಬಟ್ ನಾಟ್ ಅಷ್ಟೊಂದೇನು ತುಂಬ ವರ್ತ್ ಅಂತ ಅನ್ನಿಸ್ಲಿಲ್ಲ. ಏನು 10% ಆಫರ್ ಅಂತೆ. ನಾನು ಒಳ್ಳೆ ಆಫರ್ ಇದ್ದರೆ ಬೇಕಾದ್ರೆ ಇವಾಗ ಸ್ವಲ್ಪ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಏನು 10%ಗೆಲ್ಲ ಅಷ್ಟೊಂದು ಕಮಿಟ್ಮೆಂಟ್ ತೊಗೊಳೋದೇನಕ್ಕೆ, ಆಮೇಲೆ ಯಾವಾಗಲಾದ್ರು ಕಂಪ್ಲೀಟಾಗಿ ದುಡ್ಡು ಸಿಕ್ಕಿದಾಗಲೇ ಹಾಕಿಸೋಣ ಅಂದ್ಕೊಂಡು ಸೊ ಸುಮ್ಮನೆ ಅದೇ ಏನು ತೊಗೊಳ್ಳಿಲ್ಲ ಸದ್ಯಕ್ಕೆ. ಯಾವುದಾದ್ರು ಒಂದು ಒಳ್ಳೆ ಆಫರ್ ಇರೋಂಥದ್ದು ಯೂಸ್ ಆಗೋವಂಥದ್ದು ತೊಗೊಳ್ಳೋಣ ಅಂದ್ಕೊಂಡ್ರೆ ಯಾವುದೋ ಅಂಥದ್ದು ಸಿಗಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಆದೆ. ಈಗ ವಾಪಸ್ MG ರೋಡ್ ಕಡೆ ಹೋಗ್ತಾ ಇದ್ದೀವಿ. ಸೊ ಒಂದು ರೌಂಡ್ ಹಂಗೆ ಬೈಕಲ್ಲೇ MG ರೋಡ್ನ ರೌಂಡ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋಣ. ಎಲ್ಲೂ ನಿಲ್ಸೋಕ್ಕೇನು ಹೋಗೋಲ್ಲ, ಬೈಕಲ್ಲೇ ಒಳಗಿಂದ ಒಂದು ರೌಂಡ್ ಹೋಗಿ. ಸೊ ಹಿಂಗೇನೆ ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ರೂಮ್ಮೇಟ್ ಒಬ್ಬರು ಬಂದಿದ್ದರು, ಅವರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಹಾಗೆ ಬಂದೆ. ಸೊ ನನಗೆ ಕಂಪ್ಲೀಟಾಗಿ MG ರೋಡ್ದು ಒಂದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ಒಂದು ಡೀಟೇಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಆ ಥರದೊಂದು ವೀಡಿಯೋ ಬೇಕು ಅವರು ಕಮೆಂಟಲ್ಲಿ ತಿಳಿಸಿ. ಸೊ ಖಂಡಿತವಾಗ್ಲೂ ಸದ್ಯದ ದಿನಗಳಲ್ಲಿ ಒಂದು ಆ ಥರದೊಂದು ಕಂಪ್ಲೀಟ್ ವೀಡಿಯೋನ ನಾನು ಮಾಡ್ತೀನಿ. ಸ್ನೇಹಿತರೆ ಆಲ್ಮೋಸ್ಟ್ ಚರ್ಚ್ ಸ್ಟ್ರೀಟ್ ಆ ಥರ ಬಂದ್ವಿ. ಇದೇ ಚರ್ಚ್ ಸ್ಟ್ರೀಟು, ಇದು MG ರೋಡು ಮೆಟ್ರೋ. ಒಳಗಡೆ ಹೋಗಿ ರೈಟ್ ತಗೊಂಡ್ರೆ ಚಾಮರಾಜಪೇಟೆ, ನೀನು ಅಲ್ಲಿಗೆ ಹೋಗ್ಬೇಕಾ? ಬಳೆಪೇಟೆ, ಚಿಕ್ಕಪೇಟೆ, ಮಲ್ಲೇಶ್ವರಂ ಅಲ್ಲಿಗೆ ಹೋಗ್ಬೇಕಾ? ಇಲ್ಲಣ್ಣ. ಬಲಗಡೆ ಹೋದ್ರೆ ಸದಾಶಿವನಗರ ಅಲ್ಲಿಗೆ ಹೋಗ್ಬೇಕಾ? ಹಿಂದೆ ಹೋದ್ರೆ ಗುಟ್ಟಳ್ಳಿ ಅಲ್ಲಿಗೆ ಹೋಗ್ಬೇಕಾ? ಇನ್ನೇನು ಇಲ್ಲಿಗೆ ಹೋಗ್ಬೇಕಾ? ಇಲ್ಲಿ ಫುಲ್ ಒಳಗೆ ಹೋದ್ರೆ ಇದೇ ಚರ್ಚ್ ಸ್ಟ್ರೀಟ್. ಅಲ್ಲಿ ಬರ್ದೈತೆ ನೋಡು, ಚರ್ಚ್ ಸ್ಟ್ರೀಟ್. ಹಾಂ ಇದೆ. ಸರಿ ನೋಡ್ಕೊ ಫುಲ್ಲು. ಇವತ್ತು ವೀಕೆಂಡು ಜನ ಸ್ವಲ್ಪ ಜಾಸ್ತಿ ಇರ್ತಾರೆ, ಮಳೆ ಬಂದೈತಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಇದ್ದಾರೆ. ಇಲ್ಲ ಅಂದಿರು ಇನ್ನೂ ಹೆವಿ ಜನ ಇರೋರು. ಹಾಂ ಯಾರು ಹುಡುಗಿರೇ ಜಾಸ್ತಿ ಇಲ್ಲಿ, ಅಂದರೆ ಹಿಂಗೆ ಕಪಲ್ಸ್ಗಳು ಬರ್ತಾ ಇರ್ತಾರೆ. ಹುಡುಗಿರು ಎಲ್ಲ ಬರ್ತಾರೆ. ಅದರಲ್ಲಿ ನಮ್ಮಂಥವ್ರು ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಒಂದು ರೌಂಡ್ ಹಾಕೋ ಹೋಗಕ್ಕೆ ಬರ್ತೀವಿ. ಬಟ್ ಅದು ಇಷ್ಟೇ, ಇಲ್ಲಿಗೆ ಎಂಡು. ಲ್ಯಾಂಬೋರ್ಗಿನಿ ಶೋರೂಮ್ ನೋಡ್ತೀಯಾ? ಲ್ಯಾಂಬೋರ್ಗಿನಿ ಶೋರೂಮು ಹಾಂ ನೋಡ್ತೀಯಾ? ಬೆಂಜ್ ಶೋರೂಮು ಪಟ್ಟಣಗೆರೆದ್ರಲ್ಲಿ ನೋಡಿದ್ದೆ. ಹಾಂ ಪಟ್ಟಣಗೆರೆ ಯಾವುದು? ಬೆಂಜ್ ಶೋರೂಮ್. ಬೆಂಜ್ ಎಲ್ಲ ಎಲ್ಲೆಲ್ಲೋ ಸಿಗ್ತಾವೆ ನಿಮಗೆ. ಹಾಂ ಲ್ಯಾಂಬೋರ್ಗಿನಿ ಶೋರೂಮ್ ತೋರಿಸ್ತೀಪ. ಸೊ ಸ್ನೇಹಿತರೆ ಒಂದು ಶಾರ್ಟ್ ರೈಡ್ ಆಯಿತು ಚರ್ಚ್ ಸ್ಟ್ರೀಟ್ ಒಳಗೆ, ಅಷ್ಟೇ, ಇನ್ನೇನು ಇಲ್ಲ. ಏನೇನು ಹೇಳಿದೆ ಅಂತ ಕೇಳಿಸ್ಕೊಂಡ್ರಿ, ಅಷ್ಟೇ ರಿಯಾಲಿಟಿ. ನಮ್ಮ ಕೈಯಲ್ಲಾಗೋದು ಅಷ್ಟೇ. ಮುಂದೆ ಏನಾರು ನೋಡೋಣ, ದೇವರು ಒಳ್ಳೆ ಕೆಲಸ ಕೊಟ್ಟು ದುಡ್ಡು ಕೊಟ್ಟರೆ ನಾವು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವಾಗ ಇವನಿಗೆ ಒಂದು ಲ್ಯಾಂಬೋರ್ಗಿನಿ ಶೋರೂಮ್ ತೋರಿಸೋಣ. ಸೊ ಸ್ನೇಹಿತರೆ ಲ್ಯಾಂಬೋರ್ಗಿನಿ ಶೋರೂಮ್ ಇಲ್ಲೇ ಇರೋದು. ನಾನು ಅಲ್ಲಿ ಬರಬೇಕಿತ್ತು. ಇದೇ ಲ್ಯಾಂಬೋರ್ಗಿನಿ ಶೋರೂಮ್, ಉಮೇಯ ಲ್ಯಾಂಬೋರ್ಗಿನಿ. ಕಾರ್ ಇರೋಲ್ಲ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು.
ಸುಮ್ಮನೆ ಬುಕ್ ಮಾಡೋದು. ಸುಮ್ಮನೆ ಇದು ಕ್ಲೋಸ್ ಮಾಡೋರೆ ಯಾಕೋ. ಕಾರ್ ಇರಲ್ಲ, ಒಂದೊಂದು ಸತಿ ಸಿಗುತ್ತೆ ಅಷ್ಟೇನೆ, ಇದ್ರೆ ಅದೃಷ್ಟ. ಆಯ್ತಾ? ಇದೆಯಾ ಅದು ಎಮ್ ಜೆ ಇದು ಇದು ಸ್ಟ್ರೀಟಾ? ಮಾಮೂಲಿ ಅದರವೇ ಅಕ್ಕಪಕ್ಕ ಸ್ಟ್ರೀಟು. ಸ್ನೇಹಿತರೆ, BMW ಶೋರೂಮ್, BMW ಮೋಟ್ರಾಯ್ಡ್ ಹತ್ರ ಬಂದಿದ್ದೀವಿ. ಸೊ ಇದೆ ನೋಡು BMW ಮೋಟ್ರಾಯ್ಡ್. ಇಲ್ಲ ನೋಡು BMW ಇದಾ? ಇಲ್ಲಿ ಲೆಫ್ಟು, ಓ ಇದು ಇಲ್ಲಿ ನೋಡಿ ಇಲ್ಲಿ ಇದು ಇದೆ BMW. ಇದು ಗೋಲ್ಡ್ ವಿಂಗ್, ಇದು ಹೋಂಡಾದು. ಇದು ಹೋಂಡಾ ಅಲ್ಲ, ಸಾರಿ, ಹಾರ್ಲಿ ಡೇವಿಡ್ಸನ್. ಇದು ಹೋಂಡಾದು ಒಂದು ಇದೇ ಥರ ಬರುತ್ತೆ. ಇದು BMW. ಇದು ಹಾಂ, ಇದು ಹಾರ್ಲಿ ಡೇವಿಡ್ಸನ್. ನೋಡಿ ಹೆಂಗೈತೆ ಗಾಡಿ. ಇದಲ್ಲ ಅದೆಲ್ಲ ಸ್ಪೀಕರ್. ಅದು ನೋಡಿದ್ದ ಯಾವ್ದಾರು ಎಂಥವ್ರಿ ಗಾಡಿ? ನೋಡಿದ್ವಿ ಒಟ್ಟಾರೆ. ಅದೆರಡು ಸ್ಪೀಕರು. ಇದು ಸೋಫಾ ಇದ್ದಂಗೆ ಇರುತ್ತೆ, ಹಾಂ ಮಾಮೂಲಿನೆಲ್ಲ. ಹಾಂ. ಹಿಂದ್ಗಡೆ ಟಾಪ್ ಬಾಕ್ಸ್ ಕೊಟ್ಟಿರ್ತಾರೆ. ಯಾವುದೋ ಸರ್ವಿಸಿಗೆ. ಹಾಂ, ಎಷ್ಟಿರ್ಬೋದು ಇದು? ಇದು ಅರೌಂಡ್ 30-40 ಮೇಲಿರುತ್ತೆ. ಲ್ಯಾಕ್ಸ್ ಹಾಂ. ಯಾರು? ಸೊ ಸ್ನೇಹಿತರೆ, ಆಲ್ಮೋಸ್ಟ್ ವಾಪಸ್ ಬಂದ್ವಿ ಮನೆ ಹತ್ರ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಕಾಣಿಸ್ತಾ ಇದೆಯಾ ಸ್ಲಮ್ಮು ಲೆಫ್ಟ್ ಸೈಡಲ್ಲಿ? ಅದು ಬೆಂಗಳೂರಲ್ಲಿ ನಾನು ಕಂಡಂಗೆ ದೊಡ್ಡ ಸ್ಲಮ್ಮು ನಾನು ನೋಡಿರೋದು. ಸಲಗ ಎಲ್ಲ ಅಲ್ಲೇ ಶೂಟ್ ಆಗಿರೋದಂತೆ. ನನಗೆ ಐಡಿಯಾ ಇಲ್ಲ, ಹಿಂಗೆ ಒಂದು ಸ್ವಲ್ಪ ಜನ ಹೇಳಿರೋಂಥ ವಿಷಯ. ಸಲಗ ಎಲ್ಲ ಶೂಟ್ ಮಾಡಿರೋದು ಅದೇ ಒಂದು ಸ್ಲಮ್ಮಲ್ಲಿ ಅಂತ. ತುಂಬ ಡೇಂಜರ್ ಅಂತ ಕೂಡ ಅಂತಾರೆ. ನನಗಂತೂ ಕಂಪ್ಲೀಟ್ಲಿ ಐಡಿಯಾ ಇಲ್ಲ. ಸೊ ಹಾಗಾಗಿ ನೋಡಿ, ಇವತ್ತಿನ ಲಾಗಲ್ಲಿ MG ರೋಡ್ಗೆ ಹೋಗಿದ್ವಿ, ರೈಡರ್ಸ್ ಅರೇನಾಗಿ ಹೋಗಿದ್ವಿ, ಆ್ಯಂಡ್ ನಾರ್ಮಲಾಗಿ ನಾನು ಕಾಲೇಜ್ ಮುಗಿಸಿದ್ದು ನಿನ್ನೆ. ಪ್ರತಿಯೊಂದು ಇದೆ. ಸ್ವಲ್ಪ ಲೈಟಾಗಿ ಬೋರಿಂಗ್ ಇರ್ಬೋದು, ಆ್ಯಂಡ್ ಲೈಟಾಗಿ ಏನೇನೋ ಹೊಸ್ದಾಗಿ ತೋರಿಸಿರ್ಬೋದು. ಏನ್ ಹಂಗೆ ಹೋಗ್ಬಿಟ್ರ? ಬಾಯ್ಲಿ 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 ಬಾಯ್ಲಿ. 100 ರೂಪಾಯಿ ತೆಗಿಯಾ? 100 ರೂಪಾಯಿ ಕೊಡ್ಬೇಕು. ಯಾಕ? ನನ್ನ ಮಗನ ಟ್ಯಾಕ್ಸಿಲಿ ಹೋಗಿದ್ರೆ 400 ರೂಪಾಯಿ ಕುಯ್ಕೊಂಡಿರೋನು. ಇಡೀ ಬೆಂಗಳೂರು ಸಿಟಿ ತೋರಿಸಿದ್ದೀನಿ. ತೆಗೆ 100. ತೆಗೆ ನೀ ಮೈ ತೆಗೆ ತೆಗೆ ನನ್ನ ಮಗನ. ತಗೋ. ಹಾ, ರೈಟ್ ಹೇಳು. ಬರ ಇಲ್ಲಿ. ವೈಟ್ ಹೌಸ್ಗೆ ಯಾಕೆ ಹೋಗ್ತಾ ಇದ್ಯಾ? ಬೆಳ್ಳಗ ಹೋಯ್ತಾ ಇದೀನಿ. ಗೂಬೆ ನನ್ನ ಮಗ. ನಮಸ್ಕಾರ. ಸೊ ಈಗ ಈ ಲಾಗ್ನ ಎಂಡ್ ಮಾಡೋವಂಥ ಟೈಮ್ ಬಂತು. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಈಗ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಲೈಕ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್.